ಇವತ್ತು ನಾನು ಯಾವ ವರ್ಕೌಟ್ ಮಾಡಕತ್ತೀನಪ್ಪ ಅಂದ್ರೆ ಟ್ರೈಸೆಪ್ಸ್ ವರ್ಕೌಟ್ ಮಾಡಕತ್ತೀನಿ. ಸೊ ಟ್ರೈಸೆಪ್ಸ್ ವರ್ಕೌಟನ್ನು ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪೂರ್ತಿ ಡೀಟೇಲಾಗಿ ಕೇಳಿ. ಸೊ ಟ್ರೈಸೆಪ್ಸು ನಮ್ಮದು ಟೋಟಲ್ ಆರ್ಮ್ ಒಳಗೆ 2/3 ಸೈಜ್ ಒಳಗೆ ಇರುತ್ತೆ. ಸೊ ಅದ್ರ ಸಂಬಂಧ ಭಾಳ ಜನ ಏನು ಅಂದ್ಕೊಂಡಿರ್ತಾರಪ್ಪ ಅಂದ್ರೆ ಬಿಗ್ಗರ್ ಆರ್ಮ್ಸ್ ಬೇಕಪ್ಪ ಅಂದ್ರೆ ಬೈಸೆಪ್ ಜಾಸ್ತಿ ಟ್ರೈನ್ ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಅದು ತಪ್ಪು. ಸೊ ಟ್ರೈಸೆಪ್ಸನ್ನು ಜಾಸ್ತಿ ಟ್ರೈನ್ ಮಾಡಿದ್ರೆ ಅಷ್ಟೇ ನಿಮ್ದು ಬಿಗ್ಗರ್ ಆರ್ಮ್ಸ್ ಬರುತ್ತೆ. ಸೊ ಅದ್ರ ಸಲುವಾಗಿ ಟ್ರೈಸೆಪ್ಸನ್ನ ಕಂಪಲ್ಸರಿಯಾಗಿ ವರ್ಕೌಟ್ ಮಾಡಿ. ಸೊ ಟ್ರೈಸೆಪ್ಸಲ್ಲಿ ಬೇಸಿಕ್ ಅನಾಟಮಿ ಹೇಳ್ತೀನಿ ನೋಡಿ. ಟ್ರೈಸೆಪ್ಸಲ್ಲಿ 3 ಮಸಲ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಮಸಲ್ಸ್ ಇರುತ್ತೆ. ಸೊ ಅದು ಒಂದು ಏನಪ್ಪ ಅಂದರೆ ಒಂದು ಲಾಂಗ್ ಹೆಡ್ ಅಂತಾರೆ, ಒಂದು ಲ್ಯಾಟ್ರಲ್ ಹೆಡ್ ಅಂತಾರೆ, ಒಂದು ಮೀಡಿಯಲ್ ಹೆಡ್ ಅಂತಾರೆ. ಸೊ ಮೂರನ್ನು ಕರೆಕ್ಟಾಗಿ ಟ್ರೈನ್ ಮಾಡಿದ್ರೆ ಅಷ್ಟೇ ನಿಮ್ಮದು ಟ್ರೈಸೆಪ್ಸು ವೆಲ್ ಗ್ರೋತ್ ಆ್ಯಂಡ್ ವೆಲ್ ಡೆವಲಪ್ಡ್ ಆಗಿ ಕಾಣಿಸುತ್ತೆ. ಸೊ ನಾನು ಏನು ಮಾಡ್ತೀನಪ್ಪ, ನಾನು ಟ್ರೈಸೆಪ್ಸ್ ವರ್ಕೌಟ್ ಯಾವ ಥರ ಬಿಗಿನ್ ಮಾಡ್ತೀನಪ್ಪ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ತೀನಿ. ಅದಾದಮೇಲೆ ಏನು ಮಾಡ್ತೀನಪ್ಪ ಅಂದರೆ ಓವರ್ ಹೆಡ್ ಟ್ರೈಸೆಪ್ ಎಕ್ಸ್ಟೆನ್ಷನ್ ಮಾಡ್ತೀನಿ ಸ್ಟಾರ್ಟಿಂಗ್ ಫಸ್ಟ್ ವರ್ಕೌಟು. ಸೊ ಅದನ್ನು ಒಂದು ಲೈಟ್ ವೇಟ್ಲೇ ಜಾಸ್ತಿ ಟ್ರೈನ್ ಮಾಡೋದು. ಅದರಲ್ಲಿ ನೀವು ಸ್ಟಾರ್ಟಿಂಗ್ ಬೇಕಾದರೆ ಒಂದು ವಾರ್ಮಪ್ ಮಾಡಿ ಆಮೇಲೆ ನಿಮ್ಗೆ ಎಷ್ಟಾಗುತ್ತೆ ಸೊ ಆ ವೇಟ್ ಅಂದರೆ ಕರೆಕ್ಟ್ ವರ್ಕಿಂಗ್ ಸೆಟ್ ತೊಗೋಬೇಕು. ಸೊ ಆ ವೇಟನ್ನು ಯಾವ ಥರ ಚೂಸ್ ಮಾಡಬೇಕಪ್ಪ ಅಂದರೆ ಆ ವೇಟಿಂದ ನಿಮಗೆ ಮ್ಯಾಕ್ಸ್ 10 to 12 ರೆಪಿಟೇಷನ್ಸ್ ಅಷ್ಟೇ ಆಗಬೇಕು, ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಸೊ ಓವರ್ ಹೆಡ್ ಟ್ರೈಸೆಪ್ ಎಕ್ಸ್ಟೆನ್ಷನಲ್ಲಿ ಜಾಸ್ತಿ ವೇಟ್ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಸ್ವಲ್ಪ ಕಡಿಮೆ ವೇಟಲ್ಲೇ ಟ್ರೈನ್ ಮಾಡಿ. ನೆಕ್ಸ್ಟ್ ಯಾವ್ದು ಮಾಡ್ತಿದ್ದೀನಪ್ಪ ಅಂದರೆ ನಾನು ಟ್ರೈಸೆಪ್ಸ್ ಕಿಕ್ ಬ್ಯಾಕ್ಸ್ ಅಂತ ಮಾಡ್ತಿದ್ದೀನಿ. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮದು ಟ್ರೈಸೆಪ್ಸ್ ಎರಡು ಲ್ಯಾಟ್ರಲ್ ಹೆಡ್ ಮತ್ತು ಲಾಂಗ್ ಹೆಡ್ ಎರಡು ಟ್ರೈನ್ ಆಗುತ್ತೆ. ಸೊ ಇದನ್ನು ನೀವು ಡಂಬಲ್ ಹಿಡ್ಕೋ ಗ್ರಿಪ್ ಮೂಲಕ ಎರಡನ್ನೂ ಟ್ರೈನ್ ಮಾಡ್ಬೋದು, ಐಸೋಲೇಟಾಗಿ ಟ್ರೈನ್ ಮಾಡ್ಬೋದು. ಒಂದು ಸರಿ ಸ್ಟ್ರೇಟಾಗಿ ಹಿಡ್ಕೊಂಡು ಟ್ರೈಸೆಪ್ಸ್ ಕಿಕ್ ಬ್ಯಾಕ್ ಮಾಡಿ, ಇನ್ನೊಂದು ಸರಿ ಅಡ್ಡ ಹಿಡ್ಕೊಂಡು ವರ್ಕೌಟ್ ಮಾಡಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮದು 2 ಟ್ರೈಸೆಪ್ಸ್ದು 3 ಟ್ರೈಸೆಪ್ಸ್ದು ಹೆಡ್ ಟ್ರೈನ್ ಆಗುತ್ತೆ, ಈಕ್ವಲಿ ಟ್ರೈನ್ ಆಗುತ್ತೆ. ಸೊ ನಿಮ್ಮದು ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮದು ಬ್ಯಾಕ್ ಕರೆಕ್ಟಾಗಿ ಪೊಸಿಷನ್ ಇಡಿ. ಸೊ ನಿಮ್ಮದು ಸೊ ಬ್ಯಾಕ್ ಪೊಸಿಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಸ್ವಲ್ಪ ನೀವು ಬ್ಯಾಕ್ ಏನಾದರೂ ಬೆಂಡ್ ಮಾಡಿದರೆ ಮತ್ತೆ ನಿಮ್ಮದು ಸೊಂಟು ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಸಂಬಂಧ ಕರೆಕ್ಟ್ ಬ್ಯಾಕನ್ನು ಸ್ಟ್ರೇಟಾಗಿ ಇಡಬೇಕು. ಸ್ಟ್ರೇಟಾಗಿ ಇಟ್ಟು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿ ಕಿಕ್ ಬ್ಯಾಕ್ಸನ್ನು. ಸೊ ಅದರಿಂದ ಏನಾಗುತ್ತೆ, ನಿಮ್ಮದು ಟ್ರೈಸೆಪ್ಸ್ ಕರೆಕ್ಟಾಗಿ ವರ್ಕೌಟ್ ಆಗುತ್ತೆ. ನೀವು ನೋಡ್ಬೋದು, ನಾನು ಇವಾಗ ಅಡ್ ಮಾಡ್ತಿದ್ದೀನಿ, ಮುಂಚೆ ಸ್ಟ್ರೇಟ್ ಹಿಡ್ಕೊಂಡು ವರ್ಕೌಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವ್ದು ಮಾಡ್ತಿದ್ದೀನಪ್ಪ ಅಂದರೆ ನಾನು ಟ್ರೈಸೆಪ್ಸ್ ಪುಷ್ ಡೌನ್ ಯೂಸಿಂಗ್ ರೋಪ್ ಅಂತಾರೆ. ಇದಕ್ಕೆ ರೋಪ್ ಯೂಸ್ ಮಾಡಿಕೊಂಡು ಟ್ರೈಸೆಪ್ಸ್ ಪುಷ್ ಡೌನ್ ಮಾಡೋದು. ಸೊ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮದು ಲಾಂಗ್ ಹೆಡ್ ಟ್ರೈನ್ ಆಗುತ್ತೆ. ಸೊ ಲಾಂಗ್ ಹೆಡ್ ಆಫ್ ಟ್ರೈಸೆಪ್ಸ್ ಟ್ರೈನ್ ಆಗುತ್ತೆ. ಸೊ ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಆದಷ್ಟು ಕಡಿಮೆ ವೇಟ್ ಮಾಡಿ. ಅಂದರೆ ನಿಮ್ಮದು ವರ್ಕಿಂಗ್ ಸೆಟ್ಟನ್ನು ನೀವು ಯಾವ ಥರ ನೋಡಬೇಕಪ್ಪ ಅಂದರೆ 10 to 12 ರೆಪಿಟೇಷನ್ಸ್ ಆಗಬೇಕು. ಸೊ ಅದಕ್ಕಿಂತ ಜಾಸ್ತಿ ಆಗಬಾರ್ದು, ಅದು ನಿಮ್ಮದು ವರ್ಕಿಂಗ್ ಸೆಟ್. ಸೊ ಅದು ಆ ವೇಟ್ ಇಟ್ಕೊಂಡು ನೀವು ಮಾಡಬೇಕು. ನೆಕ್ಸ್ಟ್ ಯಾವ್ದು ಮಾಡ್ತಿದ್ದೀನಪ್ಪ ಅಂದರೆ ನಾನು ಸೇಮ್ ಟ್ರೈಸೆಪ್ಸ್ ಪುಷ್ ಡೌನ್ ಯೂಸಿಂಗ್ ಬಾರ್ ಅಂತ. ಸೊ ಬಾರ್ಲೇನು ಮಾಡಬೇಕು. ಇದರಿಂದ ಏನಾಗುತ್ತೆ, ನಮ್ಮದು ಲ್ಯಾಟ್ರಲ್ ಹೆಡ್ ಅಪ್ ಟ್ರೈಸೆಪ್ಸ್ ಟ್ರೈನ್ ಆಗುತ್ತೆ. ಸೊ ನೀವು ಬೇಕಾದರೆ ಬೇರೆ ಎಕ್ಸಸೈಸನ್ನು ಮಾಡ್ಬೋದು ಆಲ್ಟರ್ನೇಟ್. ನಾನು ಇವು 2 ಪ್ರಿಪೇರ್ ಮಾಡ್ತಿದ್ದೀನಿ ಇವಾಗ. ಒಂದು ಟ್ರೈಸೆಪ್ಸ್ ಕಿಕ್ ಬ್ಯಾಕ್ಸ್ ಮತ್ತು ಪುಷ್ ಡೌನ್ ಕೇಬಲ್ ಯೂಸ್ ಮಾಡಿಕೊಂಡು ಮತ್ತು ಡಂಬಲ್ ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ನೀವು ಬೇಕಾದರೆ ಬೇರೆ ಎಕ್ಸಸೈಸು ಮಾಡ್ಬೋದು. ಸೊ ಅದನ್ನು ನಾನು ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತು ಬೇರೆ ಟ್ರೈಸೆಪ್ಸ್ದು ಎಕ್ಸಸೈಸನ್ನು ಹೇಳ್ತೀನಿ. ಸೊ ಈ ಎಕ್ಸಸೈಸನ್ನು ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ನಾನು ಲಾಸ್ಟಲ್ಲಿ ಜರ್ಕ್ ಮೂಮೆಂಟ್ಸ್ ಬತ್ತು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಕರೆಕ್ಟಾಗಿ ವರ್ಕೌಟ್ ಮಾಡಿ ಮತ್ತು ಲಾಸ್ಟಲ್ಲಿ ಪೋಜಿಂಗ್ ಕಂಪಲ್ಸರಿಯಾಗಿ ಮಾಡಿ. ಅದರಿಂದ ಏನಾಗುತ್ತೆ, ನಿಮ್ಮದು ಪೋಜಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಮಸಲ್ಸ್ ಇನ್ನೂ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಡೆವಲಪ್ ಆಗಿದೆ ಇಲ್ಲ ಅಂತೇಳಿ. ಅದರಿಂದ ಏನಾಗುತ್ತೆ, ನಿಮ್ಮ ಮೋಟಿವೇಶನ್ ಸಿಗುತ್ತೆ. ಸೊ ಚೆನ್ನಾಗಿ ವರ್ಕೌಟ್ ಮಾಡ್ಬೋದು ಇದರಿಂದ. ಮತ್ತು ನಿಮ್ಮದು ಡಯಟ್ ಪ್ಲ್ಯಾನನ್ನು ನೀವು ಅದ್ರ ತಕ್ಕ ನಿಮ್ಮ ವರ್ಕೌಟಿಗೆ ತಕ್ಕಂಗೆ ಮಾಡ್ಕೊಳ್ಳಿ. ಸೊ ನಿಮ್ಗೇನಾದರೂ ವರ್ಕೌಟ್ ಡಯಟ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಸೊ ನಾನು ಇನ್ನೂ ಪೋಸಿಂಗ್ ಕಲಿತಿದ್ದೀನಿ, ನಾನು ಅಷ್ಟೊಂದು ಪ್ರೋ ಏನಿಲ್ಲ ಪೋಸಿಂಗಲ್ಲಿ. ಸೊ ನೋಡ್ಬೋದು ನೀವು, ನಂದು ಒಂದು ಡೀಸೆಂಟ್ ಫಿಸಿಕ್ ಬಂದಿದೆ. ನಿಮಗೂ ಈ ಥರ ಬೇಕಾದರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು